ಬ್ರೇಕ್ನ ನಂತರ ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದಕ್ಕೆ ಸ್ವಾಗತ. ಒಂದು ಕಡೆ ಈ ರಾಜಕೀಯ ಸ್ಥಿತ್ಯಂತರಗಳು ಅಧಿವೇಶನ ನಡೀತಿರುವಂಥ ಸಂದರ್ಭದಲ್ಲೇ ನಡೀತಾ ಇದೆ ಶೆಟ್ಟರ್ರೆ. ಉತ್ತರ ಕರ್ನಾಟಕದ ಮಂದಿ, ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ಸಮಸ್ಯೆಗಳಿವೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅಟ್ಲೀಸ್ಟ್ ಬೆಳಗಾವಿಯಲ್ಲಾದರೂ ಸುವರ್ಣಸೌಧದಲ್ಲಾದರೂ ಅಧಿವೇಶನ ನಡೆದಾಗ ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ, ಚರ್ಚೆ ಮಾಡ್ತಾರೆ, ಸಮಸ್ಯೆಗಳನ್ನ ಹುಡುಕಿ ಕೊಡ್ತಾರೆ, ಪರಿಹಾರ ಒದಗಿಸ್ತಾರೆ. ನಿರೀಕ್ಷೆಯಲ್ಲಿದ್ದರು ಜನ. ಏನಾಯಿತು? ಯಾವ ಚರ್ಚೆ ನಡೀತು ಜಗದೀಶ್ ಶೆಟ್ಟರ್ರೆ? ಇಲ್ಲಿ ನಡೆದ ಅಧಿವೇಶನಕ್ಕೂ ಬೆಂಗಳೂರಿನಲ್ಲಿ ನಡೆದ ಅಧಿವೇಶನಕ್ಕೂ ಯಾವ ವ್ಯತ್ಯಾಸವೂ ಕಾಣಿಸಲಿಲ್ಲ. ಉತ್ತರ ಕರ್ನಾಟಕಕ್ಕೆ ಏನು ಮಹತ್ವ ಕೊಟ್ರಿ? ಅಲ್ಲ, ಅಧಿವೇಶನ ಅಂದರೆ ಅಧಿವೇಶನನೇ. ಬೆಂಗಳೂರು ಅಷ್ಟೇ, ಇಲ್ಲಿನೂ ಅಷ್ಟೇ. ಒಂದು ಈ ಭಾಗದಲ್ಲಿ ಒಂದು ಅಧಿವೇಶನ ನಡೆದಾಗ ಈ ಭಾಗದ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕನ್ನುವಂಥದ್ರಲ್ಲಿ ಎರಡು ಪ್ರಶ್ನೆ ಇಲ್ಲ. ಎಸ್, ಅದೇ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಇದು ಒಂದೇ ಅಲ್ಲ ಅಂತ ಯಾಕೆ ಅಂದ್ಕೋತೀವಿ ಅಂದ್ರೆ ಇಲ್ಲಿ ಮಹತ್ವ ಸಿಗುತ್ತೆ. ಅಲ್ಲ, ಇನ್ನೂ ಅಲ್ಲಿ ಬಹಳಷ್ಟು ಧರಣಿ ಸತ್ಯಾಗ್ರಹ ಎಲ್ಲ ನಡೀತಿದ್ದು. ಇಲ್ಲಿ ಅಟ್ಲೀಸ್ಟ್ ಡಿಬೇಟ್ ಆದರೂ ನಡೀತಿದೆ ಕೆಲವು ಇಶ್ಯೂಸ್ ಬಗ್ಗೆ. ಈ ಕಾವೇರಿ ಇಶ್ಯೂ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ ಆಗಿದ್ದರಿಂದ ಕಾವೇರಿ ಇಶ್ಯೂ ಬಗ್ಗೆ ಚರ್ಚೆ ಬಂತು, ಅದು ಅನಿವಾರ್ಯ. ಆಮೇಲೆ ಇವತ್ತು ಈಗ ಮಧ್ಯಾಹ್ನ ಕೃಷ್ಣ ಆಲಮಟ್ಟಿ ವಿಚಾರವಾಗಿ ಚರ್ಚೆ ನಡೀತಾ ಇದೆ, ಅದು ಈ ಭಾಗದ ಇಶ್ಯೂನೇ. ಡಾಕ್ಟರ್ ನಂಜುಂಡಪ್ಪ ವರದಿ ಅನುಷ್ಠಾನ ಬಗ್ಗೆ ಇವತ್ತು ಲೀಡರ್ ಆಫ್ ಅಪೋಸಿಷನ್ ರೈಸ್ ಮಾಡಿದರು, ಅದಕ್ಕೂ ನಾವು ಚರ್ಚೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದು ಹೇಗಾಗ್ತದೆ, ಇಶ್ಯೂಸು ಇದನ್ನ ಡಿಬೇಟ್ಗೆ ಹಚ್ಚುವಂಥವ್ರು ಅಪೋಸಿಷನ್ದವರು, ನಮ್ಮ ಶಾಸಕರು ಯಾವ ಇಶ್ಯೂಗಳನ್ನು ರೇಜ್ ಮಾಡ್ತಾರೆ ಅದಕ್ಕೆ ಆಡಳಿತ ಪಕ್ಷ ಸ್ಪಂದನೆ ಮಾಡ್ತದೆ. ಅದಕ್ಕೆ ಆ ಇಶ್ಯೂಗಳನ್ನು ರೇಜ್ ಮಾಡಿ ಅಂತ ನಾನೇ ಹೇಳ್ತಾ ಇದ್ದೇನೆ, ಡಿಬೇಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಎರಡು ವಿಚಾರಗಳನ್ನ ನಿಲುವಳಿ ಸೂಚನೆ ಅಡಿಯಲ್ಲಿ ಈಗಾಗಲೇ ಪ್ರಸ್ತಾವನೆಯನ್ನು ಮಂಡಿಸಿದ್ದಾರೆ. ಉದಾಹರಣೆಗೆ ಕೃಷ್ಣ ನ್ಯಾಯಾಧೀಕರಣದ ತೀರ್ಪು, ಅದರಲ್ಲಿ ಈಗಾಗಲೇ ಏನು ಅಣೆಕಟ್ಟೆಯ ಎತ್ತರವನ್ನು ಏರಿಸುವಂಥದ್ದು, 177 TMC ನೀರು ಬಳಸ್ಕೊಳ್ಳುವಂಥದ್ದು, ಅದಕ್ಕೂ ಕೂಡ ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಚರ್ಚೆಗೆ. ಜೊತೆಗೆ ನಂಜುಂಡಪ್ಪ ವರದಿಯೇ ಅನುಷ್ಠಾನ ವಿಚಾರ, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡುವಂಥದ್ದು, ಯಾವ ವಿಚಾರವೂ ಚರ್ಚೆ ಆಗ್ತಾ ಇಲ್ಲ. ಇವತ್ತು ಪ್ರಸ್ತಾವನೆ ಆಗಿದೆ. ಕೃಷ್ಣ ಆಲಮಟ್ಟಿ ವಿಚಾರ ಈಗ ಡಿಬೇಟ್ ನಡೀತಾ ಇದೆ. ಆಮೇಲೆ ಆರ್ಟಿಕಲ್ 371 ಬೆಳಗ್ಗೆ ನಾನೇ ರಿಪ್ಲೈ ಕೊಟ್ಟು ಬಂದೆ. ಹೀಗಾಗಿ ಇಶ್ಯೂಸ್ ನಡೀತವೆ, ಯಾವುದು ಆಗ್ತಾ ಇಲ್ಲ, ಏನೂ ನಡೀತಾ ಇಲ್ಲ ಅನ್ನುವಂಥ ನೆಗೆಟಿವ್ ಭಾವನೆ ಬೇಡ. ನಡೀತಾ ಇದೆ. ಅಲ್ಲ, ನೀವು ನಡೀತಾ ಇದೆ ಅಂತ ಹೇಳಿದ್ರಿ, ನಾನು ಕೂಡ ಅಸೆಂಬ್ಲಿಯಲ್ಲಿ ಕೌನ್ಸಿಲ್ ನೋಡಿದೆ, ಪ್ರಸ್ತಾವನೆಗಳಾಗ್ತಾ ಇವೆ. ಡಿಬೇಟ್ ಸ್ಟಾರ್ಟ್, ಡಿಬೇಟ್ ಸ್ಟಾರ್ಟ್ ಆಗಿದೆ ಕೌನ್ಸಿಲ್ನಲ್ಲಿ, ಅಸೆಂಬ್ಲಿಯಲ್ಲಿ ಮಧ್ಯಾಹ್ನ ಕೃಷ್ಣದ ಫಸ್ಟ್ ವಿಷಯ ಸ್ಟಾರ್ಟ್ ಆಗ್ತದೆ. ಇದೇ ಸಂದರ್ಭದಲ್ಲಿ ಒಳಗೆ ಎಲ್ಲೋ ಒಂದು ಕಡೆ ಚರ್ಚೆ ಇನ್ನಾದರೂ ಆರಂಭ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದ್ರೆ, ಹೊರಗಡೆ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಅದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇವತ್ತು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಹಾರಿಸಿದ್ದಾರೆ. ನೋಡಿ, ಒಂದು ಶಿಸ್ತುಬದ್ಧವಾಗಿ ಡಿಸಿಪ್ಲಿನ್ ಆಗಿ ಪ್ರತಿಭಟನೆ ಮಾಡಿದರೆ ಸರ್ಕಾರನೂ ಸ್ಪಂದನೆ ಮಾಡ್ತದೆ. ಇಲ್ಲಿವರೆಗೂ ಸಹಿತ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ಪೊಲೀಸ್ ಹೇಳಿದ್ದು ಯಾವುದೇ ರೀತಿ ಬಲವಂತದ ಒಂದು ಎಕ್ಸೆಸ್ ಆಗುವಂಥದ್ದು ಬೇಡ ಅನ್ನುವಂಥದ್ದು. ಈಗ ಅದು ರಿಪೋರ್ಟ್ ತೊಗೊಂಡೆ ನಾನು. ತೊಗೊಂಡ್ರೆ ಈಗ ರಸ್ತೆ ಮೇಲೆ ಬಂದು ಕುಂತು ನೀವು ಎಲ್ಲ ಬಂದ್ ಮಾಡಿದರೆ ಅದು ಅಸೆಂಬ್ಲಿ ನಡೀತಾ ಇದೆ. ಶಾಂತವಾಗಿ ಮೊನ್ನೆ ರೈತರು ಬಂದರು, ಶಾಂತವಾಗಿ ಪ್ರತಿಭಟನೆ ಮಾಡಿದರು, ನನ್ನ ಕಡೆ ಡೆಲಿಗೇಷನ್ ಬಂದರು, ಮನವಿ ಕೊಟ್ಟರು, ನಾನು ಸ್ಪಂದನೆ ಮಾಡಿದೆ, ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದೆ. ಈ ರೀತಿ ಮಾಡಿದರೆ ಯಾವುದಕ್ಕೂ ತೊಂದರೆ ಇಲ್ಲ. ಈ ಬೆಳಗಾವಿ ಅಧಿವೇಶನದಲ್ಲಿ, ಯಾಕಂದರೆ ಸುವರ್ಣಸೌಧವನ್ನು ಕಟ್ಟಿಸಿ ನೀವು ಮೊಟ್ಟ ಮೊದಲ ಬಾರಿಗೆ ಅಧಿವೇಶನವನ್ನು ಮಾಡ್ತಾ ಇದ್ದೀರಿ, ಜನ ಏನು ನಿರೀಕ್ಷೆ ಮಾಡ್ಬೋದು? ಯಾಕಂದರೆ ಎಲ್ಲ ಒಂದು ಕಡೆ ಇವತ್ತಿನವರೆಗೂ ಕೂಡ ಅಂಥದ್ದೊಂದು ಏನೋ ಒಂದು ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಅದನ್ನು ಫುಲ್ಫಿಲ್ ಮಾಡುವಂಥದ್ದು ಏನೂ ಆಗಿಲ್ಲ. ಅದು ಫ್ರಾಂಕ್ಲಿ ಸ್ಪೀಕಿಂಗ್ ಅಂಥದ್ದೇನೂ ಆಗಿಲ್ಲ. ಅಂಥದ್ದೊಂದು ನಿರೀಕ್ಷೆನ ಫುಲ್ಫಿಲ್ ಮಾಡುವಂಥದ್ದು ಏನಾದರೂ ಆಗ್ಬೋದಾ? ನೀವೇನು ಭರವಸೆನ ಕೊಡ್ತೀರಿ ಈ ಸಂದರ್ಭದಲ್ಲಿ? ನಾನು ಹೇಳ್ತಿಲ್ಲ, ಇವತ್ತು ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿ ಇಲ್ಲಿ ಅಧಿವೇಶನ ನಡೆಸ್ತಾ ಇರೋದೇ ಅದು ದೊಡ್ಡ ಸಾಧನೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಇದು ಸ್ಟಾರ್ಟ್ ಆಗಿದೆ, ಇದಕ್ಕೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಒಂದ್ಸಲ ರೆಗ್ಯುಲರ್ ಆಗಿ ಪ್ರತಿ ವರ್ಷ 10 ದಿವಸ 15 ದಿವಸ ಸೆಷನ್ ನಡೀತ ಮೇಲೆ ಅವಾಗ ಇಲ್ಲಿಯ ಏರಿಯಾದ ಬಗ್ಗೆ, ಇಲ್ಲಿಯ ಜನರ ಸುಖ ದುಃಖದ ಬಗ್ಗೆ ಇಂಪಾರ್ಟೆನ್ಸ್ ಬಂದೇ ಬರ್ತದೆ. ಇದು ಸ್ಟಾರ್ಟ್ ಮಾಡಿದ್ವಿ, ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಮಾನ್ಯ ರಾಷ್ಟ್ರಪತಿಯವ್ರನ್ನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿಸಿದ್ವಿ. ಅಲ್ಲ, ಉದ್ಘಾಟನೆ ಆದರೆ ಅಧಿವೇಶನ ನಡೆದ್ರೆ ಸಮಸ್ಯೆ ಪರಿಹಾರ ಆಗದೆ ಹೋದ್ರೆ ಪ್ರಯೋಜನ ಏನು? ಬಿಟ್ಬಿಡಿ, ಹಂಗಾರೆ ವಿಧಾನಸೌಧನೂ ಬೇಡ, ಪಾರ್ಲಿಮೆಂಟು ಬೇಡ, ಬಿಟ್ಬಿಡ್ರಿ. ಅದೇ ಸಮಸ್ಯೆ ಪರಿಹಾರ ಆಗಬೇಕು. ಸಮಸ್ಯೆ ಪರಿಹಾರ ಎಷ್ಟು ಆಗ್ತವೆ? ಇದು ಡಿಬೇಟ್ ಆಗೋದ್ರಿಂದ ಸಮಸ್ಯೆ ಪರಿಹಾರ ಆಗ್ತದೆ. ಇದು ಏನು ಬೇಡ, ಯಾವ ವ್ಯವಸ್ಥೆ ತೊಗೊಂಡ್ಬರ್ಬೇಕು ಹೇಳಿ, ನೀವೇ ಹೇಳಿ. ಅಲ್ಲ, ಈಗ ಒಬ್ಬರು ಡಿಕ್ಟೇಟರ್ನ ತೊಗೊಂಡ್ಬಂದ್ಬಿಡೋಣಂತೆ, ಅಲ್ಲ ರಾಜ್ಯಕ್ಕೊಬ್ಬರು ದೇಶಕ್ಕೊಬ್ಬರನ್ನ. ಅಲ್ಲ, ನಾ ಹೇಳೋದು ಇದೊಂದು ಡೆಮೋಕ್ರೆಟಿಕ್ ಸಿಸ್ಟಮ್. ಡಿಬೇಟ್ ಆಗ್ತವೆ. ಇವತ್ತು ರೈತರದ್ದು ಧರಣಿ ಬಂದಾಗ, ಹೋರಾಟ ಮಾಡಿದಾಗ SAP ಬೇಕಂತಂದ್ರು, ಕಬ್ಬು ದರ ನಿಗದಿ ಮಾಡೋ ಸಲುವಾಗಿ. ಎಸ್, ನಾನು ಅದನ್ನು ಯಾಕೆ ತೊಗೊಂಬರ್ತೀನಿ ಅಂತ ಹೇಳಿದೆ. ಇದು ದಟ್ ಈಸ್ ಸೊಲ್ಯೂಷನ್. ಇದು ಚರ್ಚೆ ಆಗದಿದ್ದರೆ ಅವ್ರು ಚರ್ಚೆ ಆಯಿತು, ನಾನು ಅದಕ್ಕೆ ಸೊಲ್ಯೂಷನ್ ಹುಡುಕಿದೆ. ಹೀಗಾಗಿ ಇವತ್ತು ಏನೂ ಆಗೋದಿಲ್ಲ. ಈ ಸುವರ್ಣಸೌಧ ಕಟ್ಟಿದ್ರೆ ಏನಾಗತ್ತೆ, ಅಸೆಂಬ್ಲಿ ನಡೆದ್ರೆ ಏನಾಗುತ್ತೆ, ಡಿಬೇಟ್ ಆದ್ರೆ ಏನಾಗುತ್ತೆ ಅಂದರೆ ಇದೆಲ್ಲ ಡೆಮೋಕ್ರಸಿ ಟೈಮ್ ನಡೆಯುವಂಥದ್ದು ನಡೆಸ್ತಾ ಇದ್ದೇವೆ. ಆ ಒಂದು ಪ್ರಯತ್ನದಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಏನು ಮಾಡಬೇಕು ಅನ್ನೋದು ನಾವು ಡಿಸಿಷನ್ ತಗೋ. ಅದರ ಜೊತೆಗೆ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕದ ಕಡೆ ನೋಡೋದಾದರೆ ಕಾವೇರಿಯ ವಿಚಾರ ಸರ್ಕಾರ ಸಂಪೂರ್ಣವಾಗಿ ಸೋತು ಹೋಯಿತು ಅನ್ನುವಂಥ ಮಾತು ಎಲ್ಲೋ ನೀವು ಹೇಳಿದ್ರಿ ಓಪನ್ ಆಗಿ, ಬೇಕಾದರೆ ಅಧಿಕಾರವನ್ನು ಬಿಡ್ತೀನಿ, ನೀರು ಬಿಡೋದಿಲ್ಲ ಅನ್ನುವಂಥ ಮಾತು. ಆದರೆ ಜಗದೀಶ್ ಶೆಟ್ಟರ್ ಅವರು ನೀರನ್ನ ಬಿಟ್ಟು ಕೈಕಟ್ಟಿ ಕೂತ್ಕೊಂಡ್ಬಿಟ್ರು. ನೋಡಿರಿ, ಒಂದು ನಾವು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು.
ನಾ ಎಂದೂ ಆ ವೀರಾವೇಶದಿಂದ ಎಂದೂ ಮಾತಾಡೋಕ್ಕೆ ಹೋಗಿಲ್ಲ ನಾನು ಯಾವಾಗಲೂ ಹೇಳ್ಕೊತಿದ್ದೇನೆ, ಇವತ್ತು ಕಾನೂನು ರೀತಿಯಲ್ಲಿ ಯಾವ ಹೋರಾಟ ಮಾಡಬೇಕು ಆ ಎಲ್ಲ ಪ್ರಾಮಾಣಿಕ ಹೋರಾಟವನ್ನು ನಾವು ಮಾಡಿದ್ವಿ. ಭಾಳಷ್ಟು ಜನ ಹೇಳ್ತಾರೆ ಹಿಂದಿನ ರಾಜಕಾರಣಿಗಳು ನೀವು ಎಲ್ಲನೂ ಬೇಕಾದ್ರೆ ಕೇಳ್ರಿ ಪಬ್ಲಿಕ್ ಒಪಿನಿಯನ್. ಇವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಮಂತ್ರಿ ಇದ್ದಾಗ ಏನು ಕಾವೇರಿ ಇಶ್ಯೂನ ಹ್ಯಾಂಡಲ್ ಮಾಡಿದರು, ಇಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದರು, ಇದು ಹಿಂದೆ ಯಾವಾಗೂ ಆಗಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ. ಹೀಗಾಗಿ ಇವತ್ತು ಯಾವುದೇ ಗೊಂದಲ ಯಾವುದೂ ಇಲ್ಲದೇ ಎಲ್ಲರೂ ಸಮಾಧಾನ ಮಾಡಿಕೊಂಡು ವಿಶ್ವಾಸ ತೆಗೆದುಕೊಂಡು ಕಾನೂನು ರೀತಿ ಹೋರಾಟನೂ ಮಾಡಿಕೊಂಡು ನಾವು ಒಂದು ಹಂತಕ್ಕೆ ಬಂದಿದ್ದೇವೆ, ಕಾವೇರಿ ಇಶ್ಯೂನ ಟ್ಯಾಕಲ್ ಮಾಡ್ತಾಯಿದ್ದೇವೆ. ಹೀಗಾಗಿ ಇವತ್ತು ಏನೂ ಆಗಿಲ್ಲ ಎಲ್ಲ ವಿಫಲ ಆಗಿದ್ದಾರೆ, ನಾವು ನೀರು ಬಿಡೋಲ್ಲ, ವೀರಾವೇಶ ಎಲ್ಲ ವೀರಾವೇಶದ ಹಿಂದೆ ಎಲ್ಲ ಮಾತಾಡಿದ್ರು ಏನಾದರೂ ನಮಗೆಲ್ಲ ಗುರ್ತಿದೆ, ಅದರಿಂದ ಏನು ಅಡ್ವರ್ಸ್ ಡಿಸಿಷನ್ ಆಗಿದ್ದು ನಮಗೆಲ್ಲ ಗುರ್ತಿದೆ. ಹೀಗಾಗಿ ರಾಜ್ಯದ ಹಿತಾಸಕ್ತಿಯನ್ನು ನಾವು ಕಾಪಾಡಿಕೊಳ್ಬೇಕು, ರೈತರ ಹಿತಾಸಕ್ತಿ, ನಮ್ಮ ನೆಲ ಜಲದ ರಕ್ಷಣೆ ಮಾಡಬೇಕು, ಅದಕ್ಕೆ ಬದ್ಧರಿದ್ದೇವೆ. ಅದನ್ನು ಯಾವ ರೀತಿ ಕಾನೂನು ರೀತಿ ಅದನ್ನು ಆ ವ್ಯಾಪ್ತಿಯಲ್ಲಿ ತರಬೇಕು ಅನ್ನುವಂಥದ್ದಕ್ಕೆ ಎಲ್ಲ ರೀತಿ ಪ್ರಯತ್ನ ನಾವು ಮಾಡಿದ್ದೀವಿ, ತೊಗೊಂಬಂದಿದ್ದೀವಿ ಅದನ್ನು. ನಿಜ ಜಗದೀಶ್ ಶೆಟ್ಟರ್, ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಎಂಟ್ರಿ ಆಗ್ತಿದೆಯಾ ಅನ್ನುವಂಥ ಭಾವನೆಗಳಿದೆ. ಅದರ ಬಗ್ಗೆ ನಾನು ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದ ಮುಂದುವರಿಯುತ್ತೆ. ಈಗ ಒಂದು ಬ್ರೇಕ್.